ಇತ್ತೀಚೆಗಷ್ಟೇ ಬಿಹಾರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಪ್ರತಿಪಕ್ಷಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲೆ ಬಹಳ ಗುರುತರವಾದಂತಹ ಬಹಳ ಬಲವಾಗಿರುವಂತಹ ಆರೋಪವನ್ನು ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ, ಯಾರು ಅವರ ವೋಟ್ ಬ್ಯಾಂಕ್ ಆಗಿದ್ರೋ ಅವರನ್ನ ಹುಡುಕಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತದಾರರ ಪಟ್ಟಿಯಿಂದ ತೆಗೆದಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗ ಯಾರು ಅಧಿಕಾರದಲ್ಲಿದ್ದಾರೋ ಅವ್ರ ಜೊತೆ ಕೈ ಮಿಲಾಯಿಸಿದೆ ಅಂತ ಹೇಳುವಂತಹ ಆರೋಪ ಮಾಡಿದ್ದಾರೆ. ಇನ್ನು ಮಮತಾ ಬ್ಯಾನರ್ಜಿ ಅವರು ಈ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾ ಇದೆ, ಅಕಸ್ಮಾತ್ ಅದೇನಾದರೂ ನನ್ನ ವೋಟ್ ಬ್ಯಾಂಕ್ ಅನ್ನ ಡಿಲೀಟ್ ಮಾಡುವ ನಿಟ್ಟಿನಲ್ಲಿ ಅಥವಾ ನನ್ನ ಜನರ ಮೇಲೆ ಕೈ ಇಟ್ರಿ ಅಂತಂದ್ರೆ ಐ ವಿಲ್ ಶೇಕ್ ದಿಸ್ ಎಂಟೈರ್ ನೇಷನ್ ಅಂತ ಹೇಳುವಂತಹ ಧಮಕಿಯನ್ನ ಹಾಕಿದ್ದಾರೆ. ಅಂದ್ರೆ ಈ ದೇಶದಲ್ಲಿರುವಂತಹ ಸ್ವತಂತ್ರವಾದ ಮತ್ತು ಸ್ವಾಯತ್ತವಾಗಿರುವಂತಹ ಸಂಸ್ಥೆಗಳನ್ನ, ಆ ಇನ್ಸ್ಟಿಟ್ಯೂಷನ್ಗಳ ಕ್ರೆಡಿಬಿಲಿಟಿಯನ್ನ ಕ್ವೆಶ್ಚನ್ ಮಾಡುವಂತಹ, ಆ ಇನ್ಸ್ಟಿಟ್ಯೂಷನ್ಗಳ ಬಲವನ್ನ ಕುಗ್ಗಿಸುವಂತಹ, ಅದರ ಮೇಲೆ ಇದ್ದಂತಹ ಜನರ ನಂಬಿಕೆಯನ್ನ ಅಪನಂಬಿಕೆಯನ್ನಾಗಿ ಬದಲಾಯಿಸುವಂತಹ ಫೇಕ್ ಮೆಸೇಜಿಂಗ್ ಶುರು ಮಾಡಿದ್ದಾರೆ. ನಿಜಕ್ಕೂ ಇಲ್ಲೇನ್ ನಡೀತಾ ಇದೆ ತಿಳ್ಕೊಳ್ಳೋಣ ಬನ್ನಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಹೀಗಂತಂದ್ರೆ ಮತದಾರರ ಪಟ್ಟಿಯನ್ನ ಬಹಳ ವಿಶೇಷವಾಗಿ ಬಹಳ ತೀವ್ರಗತಿಯಲ್ಲಿ ರಿವೈಸ್ ಮಾಡುವಂತಹ, ಅದನ್ನ ಪರಿಷ್ಕರಣೆ ಮಾಡುವಂತಹ ಕೆಲಸಕ್ಕೆ ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೈ ಹಾಕಿದೆ. ಆದರೆ ಇದು ಮೊದಲನೇ ಸಲ ಮಾಡ್ತಿದಾರಾ, ಈ ಥರ ಫಸ್ಟ್ ಟೈಮ್ ಏನಾದರೂ ಆಗ್ತಿದೆಯಾ ನಮ್ಮ ಇಡೀ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದಲ್ಲಿ ಅಂತ ಕೇಳಿದ್ರೆ ಹಾಗೇನಿಲ್ಲ. ಈ ಹಿಂದೆ ಕೂಡ 50ರ ದಶಕದಲ್ಲಿ, 60ರ ದಶಕದಲ್ಲಿ, 2002, 3, 4ರಲ್ಲೂ ಕೂಡ ಈ ರೀತಿಯಾಗಿರುವಂಥ ರಿವಿಷನ್ಗಳು ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆಗಳಾಗಿದ್ದಾವೆ. ಆದರೆ ಕಳೆದ 2 ದಶಕಗಳಿಂದ ಯಾವುದೇ ರೀತಿಯಾಗಿರುವಂತಹ ಪರಿಷ್ಕರಣೆ, ವಿಶೇಷವಾದ ಪರಿಷ್ಕರಣೆ ನಡೆದಿಲ್ಲ. ಈ ಹಿಂದೆ ಏನಾಗ್ತಿತ್ತು ಅಂದ್ರೆ, ಈ 20 ವರ್ಷಗಳಲ್ಲಿ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ, ಯಾವ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮಹತ್ತರವಾಗಿರುವಂತಹ ಡೆಮೋಗ್ರಫಿಕ್ ಚೇಂಜಸ್ ಆಗಿದೆಯೋ, ಅಥವಾ ಅಲ್ಲಿ ಮತದಾರರ ಪಟ್ಟಿನಲ್ಲಿ ಬಹಳ ಗಣನೀಯವಾಗಿರುವಂತಹ ವ್ಯತ್ಯಾಸ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಎಲ್ಲೆಲ್ಲ ಕಂಡಿದೆಯೋ ಅಲ್ಲೆಲ್ಲ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಪರಿಷ್ಕರಣೆಯನ್ನ ಮಾಡಿದೆ. ಈ ಪರಿಷ್ಕರಣಾ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಒಂದ್ಸರ್ತಿ ನೋಡ್ಬೋದು. ಈ ಪರಿಷ್ಕರಣಾ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದ್ರೆ, ಒಬ್ಬ BLO ಅಂತಂದ್ರೆ ಬೂತ್ ಲೆವೆಲ್ ಆಫೀಸರ್, ಇವನು 1000 ಜನರ ಮೇಲ್ಗಡೆ ಒಬ್ಬ BLO ಇರ್ತಾನೆ. ಆ BLO ಈ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾ ಹೋಗ್ತಾನೆ. ಇದರಲ್ಲಿ ಯಾರು ಬದುಕಿದ್ದಾರೆ, ಯಾರು ಬದುಕಿಲ್ಲ, ಅಥವಾ ಹೊಸಬ್ರು ಯಾರಾದರೂ ಸೇರಿಸ್ಬೇಕಿದೆಯಾ, ಇದೆಲ್ಲವನ್ನ ಆ BLO ಮಾಡ್ತಾನೆ. ಆ BLO ಮಾಡಿದಂತಹ ಸಂದರ್ಭದಲ್ಲಿ ಕೆಲವರ ಹೆಸರುಗಳನ್ನ ಬಿಟ್ಟು ಹೋಗಿದ್ರೆ ಅವರು ಫಾರ್ಮ್ ನಂಬರ್ 6 ಅಥವಾ 8 ಇವುಗಳನ್ನ ಕೊಟ್ಬಿಟ್ಟು, ಇಲ್ಲ ನಾವು ಬದುಕಿದ್ದೀವಿ, ಅಥವಾ ಇಲ್ಲ ನಾವು ಇಲ್ಲೇ ಇದ್ದೀವಿ, ನಾವು ಬೇರೆ ಕಡೆ ಹೋಗಿಲ್ಲ ಅಂತ ಹೇಳುವಂಥದ್ದನ್ನ ಮಾಡಿ ಒಂದು ಫಾರ್ಮ್ ಸಬ್ಮಿಟ್ ಮಾಡ್ತಾರೆ. ಅಕಸ್ಮಾತ್ ಅವ್ರಿಗೇನಾದ್ರೂ BLO ಮಾಡಿರುವಂತಹ ಕೆಲಸದಲ್ಲಿ ನಮ್ಗೆ ಇದ್ರ ಬಗ್ಗೆ ಒಂದು ಅಬ್ಜೆಕ್ಷನ್ ಇದೆ, ನಮ್ಮ ಪಕ್ಕದ ಮನೆಯವರು ನಮ್ಮ ಪಕ್ಕದಲ್ಲಿ ಇಲ್ಲ, ಅವ್ರು ಬೇರೆ ಯಾವುದಕ್ಕೋ ಹೋಗಿದ್ದಾರೆ, ಸೊ ನಾವು ಒಂದು ಅಬ್ಜೆಕ್ಷನ್ ಕೊಡ್ತಾ ಇದ್ದೀವಿ, ನೀವು ಈ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಈ ರೀತಿ ಮಾಡಬೇಕು ಅಂತ. ಆವಾಗ ಅದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗುತ್ತೆ ಅಥವಾ DC ಹತ್ರ ಹೋಗುತ್ತೆ. ಜಿಲ್ಲಾಧಿಕಾರಿಯವರು ಇದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ತಾರೆ. ಇದು ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಒಂದು ದೊಡ್ಡದಾಗಿರುವಂಥ ಪ್ರಾಸೆಸ್. ಇದು ಯಾವುದೋ ಸೀಕ್ರೆಟ್ ಆಗಿ ಯಾರೋ ಇವರು ಕಾಂಗ್ರೆಸ್ನವರು, ಇವರು BJPಯವರು, ಅಥವಾ ಇವರು RJDಗೆ ಸೇರಿದವರು, ಇವರು TMCಗೆ ಸೇರಿದವರು ಅಂತೇನು ಯಾವ BLOಗೂ ಗೊತ್ತಿರೋಲ್ಲ. ಹಾಗಿದ್ದಂಥ ಸಂದರ್ಭದಲ್ಲಿ ಬಹಳ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಸಿಸ್ಟಮ್ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ತಗೊಂಡು ಬಂದಿದ್ದಾರೆ. ಅಷ್ಟಕ್ಕೂ ಈ ರೀತಿ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಅಥವಾ ಇವಾಗ ಯಾಕೆ ಪರಿಷ್ಕರಣೆ ಮಾಡಬೇಕು ಅಂತ ಕೇಳಿದ್ರೆ, ಪ್ರತಿ ವರ್ಷ 5ರಿಂದ 7 ಮಿಲಿಯನ್ ಜನ ಯಾರು ತೀರ್ ಹೋಗ್ತಿದ್ದಾರೆ ಅವರನ್ನ ಎಲೆಕ್ಟ್ರಲ್ ರೋಲಿಂದ ತೆಗೆದು ಹಾಕಬೇಕಾದಂಥ ಕೆಲಸ ಆಗಬೇಕಿದೆ. ಯಾಕಂತಂದ್ರೆ ಯಾರು ಈ ಸದ್ಯ ಬದುಕಿಲ್ವೋ ಅವರ ಹೆಸರಿನಲ್ಲಿ ಫೇಕ್ ವೋಟಿಂಗ್ ಮಾಡಬಹುದಾಗಿರುವಂಥ ಚಾನ್ಸಸ್ ಇರತ್ತೆ. ಅಥವಾ ಯಾರು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ ಒಳಗಡೆ ಇಲ್ಲ ಆದರೆ ಬೇರೆ ಕಡೆ ಇದ್ದಾರೆ, ಅವರನ್ನು ಗುರುತಿಸಿ ಅವರನ್ನು ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಯ ಎಲೆಕ್ಟೋರಲ್ ರೋಲ್ ಒಳಗಡೆ ಸೇರಿಸಬೇಕಾದಂತಹ ಅಗತ್ಯ ಇದೆ. ಇಲ್ಲ ಅಂತಂದ್ರೆ ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ, ಡಬಲ್ ವೋಟಿಂಗಿನ ದೊಡ್ಡದಾಗಿರುವಂತಹ ಚಾನ್ಸಸ್ ಇರುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕು. ಆದರೆ ನಿಜಕ್ಕೂ ಈ ರೀತಿಯಾಗಿರುವಂತಹ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬಿಹಾರದಲ್ಲೆಲ್ಲೂ ಕಾಂಗ್ರೆಸ್ನವರು ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ಎಲೆಕ್ಟೋರಲ್ ರೋಲ್ ರಿವಿಷನ್ನಿಗೆ ಅಬ್ಜೆಕ್ಷನ್ ಅನ್ನ ತಗೊಂಡು ಬಂದಿಲ್ಲ, ಅಥವಾ ಯಾರನ್ನಾದರೂ ರಿಸ್ಟೋರ್ ಮಾಡಲಿಕ್ಕೆ ಯಾವುದೇ ಫಾರ್ಮನ್ನು ಸಬ್ಮಿಟ್ ಮಾಡಿಲ್ಲ. ಇದ್ಯಾವುದನ್ನು ಮಾಡ್ದಲೇ ಎಲೆಕ್ಷನ್ ಕಮಿಷನ್ನಿನ ಮೇಲೆ ವೋಟ್ ಚೋರಿಯ ಆರೋಪವನ್ನ ಅಥವಾ ಮತದಾರರನ್ನ ಡಿಲೀಟ್ ಮಾಡುವಂತಹ ಆರೋಪವನ್ನ ಹೇಗೆ ಮಾಡುತ್ತೆ?
ಇನ್ನು ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಜಕ್ಕೂ ಅಲ್ಲಿನ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳು ಹಂಡ್ರೆಡ್ಸ್ ಅಲ್ಲಿ ಥೌಸಂಡ್ಸ್ ಅಲ್ಲಿ ವೆಸ್ಟ್ ಬೆಂಗಾಲ್ ಗಡಿಯನ್ನು ದಾಟ್ತಾ ಇದ್ದಾರೆ. ಇಂಡಿಯಾ ಟುಡೇ ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗಬಹುದು. Many of them admitted to India Today how they entered the country illegally several years ago, stayed here and even procured Aadhaar and election ID cards. Mitu Mola claims that he came to India with his mother, sister, brother-in-law and their 2 children. They entered India through the riverine border in Dhamakhali with the help of agents who charged them rupees 6,000 per person. না এমনি ধামাখালি দিয়ে পার হয়েছিলাম. They say that they had crossed over the border from Dhamakhali, another place in North 24 Parganas, and they did not have visa. They illegally entered the Indian territory. ಇಂಡಿಯಾ ಟುಡೇ ಈ ವಿಡಿಯೋದಲ್ಲಿ ಈ ಬದಿಯಿಂದ ವೆಸ್ಟ್ ಬೆಂಗಾಲ್ನ ಬದಿಯಿಂದ ಬಾಂಗ್ಲಾದೇಶಕ್ಕೆ ಗುಳೆ ಹೋಗ್ತಿರುವಂತಹ ವ್ಯಕ್ತಿ ಹೇಳ್ತಿದ್ದಾನೆ, ನಾವು ಬಂದು ಅನೇಕ ವರ್ಷಗಳಾಗಿದ್ದಾವೆ, ಇಲ್ಲಿ ನಾವು ಯಾವುದೋ ಒಂದು ಏಜೆಂಟ್ ಮೂಲಕ ಬಂದ್ವಿ, ನಾವೊಂದು 6-7 ಸಾವಿರ ಕೊಟ್ವಿ, ಅವ್ರು ನಮಗೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐ ಡಿ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ, ನಾವೊಂದು 4-5 ಎಲೆಕ್ಷನಲ್ಲಿ ವೋಟ್ ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಯಾವಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗ್ತಾ ಇದೆ ಆವಾಗ ಅಲ್ಲಿನ BLOಗಳು ಬಂದು ಯಾವಾಗ ಅವ್ರಿಗೆ ವಾಪಸ್ ನಿಮ್ಮ ಸಿಟಿಸನ್ಶಿಪ್ಪಿನ ಅಥವಾ ಬೇರೆ ಡಾಕ್ಯುಮೆಂಟ್ಗಳನ್ನು ಕೊಡಿ ಅಂತ ಕೇಳ್ತಿದ್ದಾರೋ ಅವರೆಲ್ಲರೂ ಪ್ಯಾನಿಕ್ ಆಗಿ ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗುವಂತಹ ರಿವರ್ಸ್ ಇಮಿಗ್ರೇಷನ್ ಏನಿದೆ ಆ ಪ್ರಾಸೆಸ್ ನಡೀತಾ ಇದೆ. ಅದು ಮಾಲ್ದಾ, ಹಕೀಂಪುರ್, ಸೌತ್ 24 ಪರಗಣ, ನಾರ್ತ್ 24 ಪರಗಣ, ಅನೇಕ ಬಾರ್ಡರ್ ಜಿಲ್ಲೆಗಳಲ್ಲಿ ಈ ರೀತಿಯಾಗಿರುವಂಥ ಇನ್ಫಿಲ್ಟ್ರೇಟರ್ಸ್ಗಳು ವಾಪಸ್ ಹೋಗ್ತಿರುವಂತಹ ಪ್ರಕರಣಗಳನ್ನು ನಾವೇ ಅನೇಕ ಮಾಧ್ಯಮಗಳಲ್ಲಿ ನೋಡ್ತಿದ್ದೇವೆ. ಅಂತಂದರೆ ಮಮತಾ ಬ್ಯಾನರ್ಜಿ ಅವ್ರು ಏನು ಹೇಳ್ತಿದ್ದಾರೆ, ನನ್ನ ವೋಟ್ ಬ್ಯಾಂಕಿಗೆ ಕೈ ಹಾಕಿದರೆ ಐ ವಿಲ್ ಶೇಕ್ ದಿಸ್ ಎಂಟೈರ್ ನೇಷನ್. ಅಂದರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರಿದ್ರು ಅಥವಾ ಇನ್ಫಿಲ್ಟ್ರೇಟರ್ಸ್ ಯಾರಿದ್ರು ಅವರು ಮಮತಾ ಬ್ಯಾನರ್ಜಿ ಅವರ ವೋಟ್ ಬ್ಯಾಂಕ್ಗಳ ದೊಡ್ಡದಾಗಿರುವಂತಹ ಪ್ರಶ್ನೆ. ಐ ವಿಲ್ ಶೇಕ್ ದಿಸ್ ಎಂಟೈರ್ ನೇಷನ್ ಅಂದ್ರೆ ಏನರ್ಥ? ಇಡೀ ದೇಶವನ್ನು ನಾನು ಅಲುಗಾಡಿಸ್ತೀನಿ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಿರುವಂತಹ ಈ ರಿವಿಷನ್ಗೆ ಭಾರತದ ನಾಗರಿಕರಾಗಿರುವಂತಹ ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ಸ್ಪಂದಿಸಬೇಕಾದಂತಹ ಅಗತ್ಯ ಇದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 12 ರಾಜ್ಯಗಳಲ್ಲಿ ಮಾಡ್ತಿದ್ದಾರೆ, ಜೊತೆಗೆ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮಾಡ್ತಿದ್ದಾರೆ. ಈ ಎಲ್ಲ ಕಡೆಗಳಲ್ಲಿ ಭಾರತದ ನಾಗರಿಕರಾದಂತಹ ನಾವು ಎಲೆಕ್ಷನ್ ಕಮಿಷನ್ನಿನ ಸಹಾಯಕ್ಕೆ ಹೋಗಬೇಕಿದೆ. ನಾವಾಗಿ ಹೋಗಿ ಆ ಎಲೆಕ್ಟೋರಲ್ ರೋಲನ್ನು ಸರಿ ಮಾಡಬೇಕಾದಲ್ಲಿ ಇನಿಷಿಯೇಟಿವ್ನ ತಗೊಳ್ಬೇಕಾದಂತಹ ಅಗತ್ಯ ಇದೆ. ಈ ರೀತಿ ಮಾಡ್ತಾ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ಅವ್ರು ಕರೆ ಕೊಡ್ತಾರಲ್ಲ ಜನಭಾಗಿದಾರಿ ಅಂತ, ಆ ರೀತಿಯಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾದಂತಹ ಅಗತ್ಯ ಇದೆ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.